ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ. ತುಂಬ ದಿನದ ನಂತರ ಒಂದು ಕಾಮಿಡಿ ಸಿನಿಮಾದ ರಿವ್ಯೂ ಜೊತೆ ನಾನಿವತ್ತು ಬಂದಿದ್ದೀನಿ. ಅದು ಪ್ರೀಮಿಯರ್ ಶೋ ನೋಡಿಕೊಂಡು. ಓಕೆ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾದ ಹೆಸರು ಲಾಫಿಂಗ್ ಬುದ್ಧ. ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಎಂ ಭರತ್ ರಾಜ್. ಮತ್ತು ಇದರಲ್ಲಿ ಪ್ರಮೋದ್ ಶೆಟ್ಟಿ ಅವರು ಮೇನ್ ಲೀಡಾಗಿ ಕಾಣಿಸ್ಕೊಂಡಿರುವಂಥ ಸಿನಿಮಾ ಫ್ರಮ್ ರಿಷಬ್ ಶೆಟ್ಟಿ ಫಿಲ್ಮ್ಸ್. ಸಿನಿಮಾದ ಕತೆ ಏನು ಅಂತ ಶಾರ್ಟಾಗಿ ಹೇಳೋದಾದರೆ, ಒಂದು ಸ್ಮಾಲ್ ಟೌನ್, ಮಲೆನಾಡು ಶಿವಮೊಗ್ಗ ಜಿಲ್ಲೆಗೆ ಸೇರಿದಂತಹ ಒಂದು ಚಿಕ್ಕ ಪೊಲೀಸ್ ಸ್ಟೇಷನ್. ಅಲ್ಲಿ ಒಂಥರ ಹೇಗೆ ಅಂದರೆ ಎಲ್ಲ ಈಸಿ ಗೋಯಿಂಗ್ ಲೆಥರ್ಜಿಕ್ ಪೊಲೀಸ್ ಇರ್ತಾರೆ. ಸೊ ಆರಾಮಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನಡೀತಾ ಇರುತ್ತೆ ಅಲ್ಲಿ. ಸೊ ಹೀಗಿರಬೇಕಾದ್ರೆ ನಮ್ಮ ಕಥಾನಾಯಕ ಓವರ್ ವೆಯ್ಟ್ ಇಶ್ಯೂ ಇಂದ ಕೆಲಸದಿಂದ ಸಸ್ಪೆಂಡ್ ಆಗುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರ ಸುಪೀರಿಯರ್ ಆಫೀಸರ್ಗೆ ಒಂದು ಅನ್ಅಫಿಷಿಯಲ್ ಆ ಕೇಸಲ್ಲಿ ಹೆಲ್ಪ್ ಮಾಡೋಕ್ಕೆ ಮುಂದಾಗ್ತಾರೆ. ಆ ಅನ್ಅಫಿಷಿಯಲ್ ಕೇಸ್ಗೆ ಹೆಲ್ಪ್ ಮಾಡೋಕ್ಕೆ ಹೋದಾಗ ಏನೆಲ್ಲ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಕತೆ. ಸೊ ಫಸ್ಟ್ ಆಫ್ ಅಲ್ಲಿ ಒಂದು ಸೆಟಲ್ ಕಾಮಿಡಿ ಇರುತ್ತೆ. ವೆಯ್ಟ್ ಲಾಸ್ ಜರ್ನಿ ಇದೆಲ್ಲ ತೋರಿಸ್ಬೇಕಾದ್ರೆ ಒಂದು ಒಳ್ಳೆ ಕಾಮಿಡಿ ಇರುತ್ತೆ. ಅಂದರೆ ಒಳ್ಳೆ ಪಂಚ್ಡ್ ಡೈಲಾಗು, ಸಿಕ್ಕಾಪಟ್ಟೆ ಕಾಮಿಡಿ ಅನ್ನೋ ಥರ ಅಲ್ಲ, ಒಂದು ಸಟಲ್ ಡೀಸೆಂಟ್ ಕಾಮಿಡಿ ಇರುತ್ತೆ. ಸೊ ದಿಗಂತ್ ಅವರ ಎಂಟ್ರಿ ಆದಾಗ ಸ್ಟೇಷನಲ್ಲಿ ಒಂದು ಈವೆಂಟ್ ನಡೆಯುತ್ತೆ, ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ನಡೆಯುತ್ತೆ. ಅದು ಇಂಟರ್ವಲ್ಗೆ ಲೀಡ್ ಮಾಡುತ್ತೆ. ಫಸ್ಟ್ ಆಫ್ ಅಲ್ಲಿ ಬೋರ್ ಅಂತ ಅನಿಸಲ್ಲ. ಅಂದರೆ ಒಂಥರ ಆ್ಯಾವ್ರೇಜ್ ಆಗಿ ಕಾಮಿಡಿ ಜೊತೆ ನಡೆಯುತ್ತೆ. ಎಲ್ಲೂ ಸಿನಿಮಾ ಬೋರ್ ಅಂತ ಫೀಲ್ ಆಗಲ್ಲ. ಇನ್ನು ಪಾತ್ರಗಳ ಬಗ್ಗೆ ಹೇಳೋದಾದರೆ ತೇಜು ಬೆಳ್ವಾಡಿ ಅವರು, ಸುಂದರ್ರಾಜ್ ಅವರು, ಇನ್ನು ಪ್ರಮೋದ್ ಶೆಟ್ಟಿ ಅವ್ರ ಬಗ್ಗೆ ಅಂತೂ ಹೇಳೋದೇ ಬೇಡ. ಸೊ ಪ್ರೀವಿಯಸ್ ಅವ್ರದ್ದು ಎಲ್ಲ ಮೂವೀಸ್ ನಾವು ನೋಡಿರೋದ್ರಿಂದ ಅವ್ರಿಗೆ ಯಾವುದೇ ಥರದ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬೋ ಕ್ಯಾಲಿಬರ್ ಅವರಿಗಿದೆ. ಇನ್ನು ದಿಗಂತ್ ಅವರ ಎಂಟ್ರಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ. ಇನ್ನು ಮ್ಯೂಸಿಕ್ಕು, ಸ್ಕ್ರೀನ್ ಪ್ಲೇ ಇದೆಲ್ಲ ಓಕೆ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ಫುಲ್ ದಿಗಂತ್ ಅವರು ಕಾಣಿಸ್ಕೋತಾರೆ. ಸೊ ಅವರು ಇದ್ದಿದ್ದಂತಹ ಅಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಎಂಗೇಜಿಂಗ್ ಆಗಿದೆ. ಒಂದು ಮೆಮೊರಿ ಲಾಸ್ ಆಗಿರುವಂತಹ ಒಂದು ಸಸ್ಪೆನ್ಸ್ಫುಲ್ ಕ್ಯಾರೆಕ್ಟರ್ ದಿಗಂತ್ ಅವ್ರದ್ದು. ಸೊ ಫೈನಲಿ ಸಿನಿಮಾ ಒಂದು ಹ್ಯೂಮರಸ್ ಆಗಿ ಎಂಡ್ ಆಗುತ್ತೆ. ಒಟ್ಟಾರೆ ಹೇಳೋದಾದರೆ ಸಿನಿಮಾ ಚೆನ್ನಾಗಿದೆ, ಒಂದ್ಸಲ ಅಂತೂ ನಿಜವಾಗ್ಲೂ ನೋಡ್ಬೋದು. ಹಾಗೆ ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾ ಇದು. ನೆಕ್ಸ್ಟ್ ಲೆವೆಲ್ ಕಾಮಿಡಿ ಸಿನಿಮಾ, ಬ್ಲಾಕ್ ಬಸ್ಟರ್ ಸಿನಿಮಾ ಅಂತೆಲ್ಲ ನಾನು ಹೇಳಲ್ಲ. ಫ್ಯಾಮಿಲಿ ಜೊತೆ ಕೂತು ಮುಗುಳ್ನಕ್ಕಿ ನೋಡುವಂತಹ ಸಿನಿಮಾ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಒಂದು ಒಳ್ಳೆ ಪ್ರಯತ್ನ ಅಂತಲೇ ಹೇಳ್ಬೋದು. ಕನ್ನಡ ಸಿನಿಮಾ ಆಗಿರೋದ್ರಿಂದ ಥಿಯೇಟ್ರಿಗೆ ಹೋಗಿ ನೀವು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಆಲ್ರೆಡಿ ನೀವು ಈ ಸಿನಿಮಾ ನೋಡಿದರೆ ನಿಮಗೆ ಈ ಸಿನಿಮಾದ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋಣ.